ಕಾರವಾರದಲ್ಲಿ ಪದೇ ಪದೇ ವಿದ್ಯುತ್ ಸಂಪರ್ಕ ಕಡಿತಗೊಳ್ಳುತ್ತಿರುವುದನ್ನು ಖಂಡಿಸಿ ಬಿಜೆಪಿ ಕಾರವಾರ ತಾಲೂಕಾ ಘಟಕದ ವತಿಯಿಂದ ಶನಿವಾರ ಕಾರವಾರ ನಗರದ ಹೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಯಿತು. ಹೆಸ್ಕಾಂ ಕಚೇರಿ ಎದುರು ಜಮಾಯಿಸಿದ ಬಿಜೆಪಿ ಕಾರ್ಯಕರ್ತರು ಹೆಸ್ಕಾಂ ಇಲಾಖೆ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಕಾರವಾರದಲ್ಲಿ 3 ದಿನದವರೆಗೆ ಕಾರವಾರ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ವಿದ್ಯುತ್ ಕಡಿತಗೊಳಿಸಲಾಗುತ್ತಿದ್ದು ಸಾರ್ವಜನಿಕರು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ಆರೋಪಿಸಿದ್ರು. ಈ ಕುರಿತು ಪ್ರಶ್ನಿಸಿದಾಗ ಹಳೆ ವಿದ್ಯುತ್ ತಂತಿ ಬದಲಾವಣೆ ಹಾಗೂ ದುರಸ್ತಿ ಕಾಮಗಾರಿ ನಡೆಯುತ್ತಿದೆ ಎಂದು ಇಲಾಖೆ ಉತ್ತರಿಸುತ್ತಿದೆ. ಆದರೆ ವಾಸ್ತವದಲ್ಲಿ ಯಾವುದೇ ಕಾಮಗಾರಿ ನಡೆಯುತ್ತಿರುವುದು ಕಾಣ್ತಿಲ್ಲ. ಉದ್ದೇಶಪೂರ್ವಕವಾಗಿ ವಿದ್ಯುತ್ ಕಡಿತಗೊಳಿಸಲಾಗುತ್ತಿದ್ದು ಇದು ಅಘೋಷಿತ ಲೋಡ್ ಶೆಡ್ಡಿಂಗ್ ಆಗಿದೆಯೇ ಎಂಬ ಅನುಮಾನ ವ್ಯಕ್ತವಾಗುತ್ತಿದೆ ಎಂದು ಪ್ರತಿಭಟನಾಕಾರರು ದೂರಿದ್ರು. ಹೆಸ್ಕಾಂನಲ್ಲಿ ಸಿಬ್ಬಂದಿ ಕೊರತೆ ಇದ್ದು 3-4 ಪಂಚಾಯಿತಿಗಳಿಗೆ ಒಬ್ಬ ಲೈನ್ ಮ್ಯಾನ್ ಕೆಲಸ ನಿರ್ವಹಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಆರೋಪಿಸಿದ್ರು. ಕಾರವಾರ ತಾಲೂಕಾ ಅತಿ ಹೆಚ್ಚು ಉಷ್ಣಾಂಶ ಹೊಂದಿರುವ ಪ್ರದೇಶವಾಗಿದ್ದು ಯಾವುದೇ ಮುನ್ಸೂಚನೆ ನೀಡದೆ ವಿದ್ಯುತ್ ಕಡಿತಗೊಳಿಸುವುದರಿಂದ ಜನರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಸಣ್ಣ ಮಳೆಗಾಳಿಗೂ ನಿರಂತರ ವಿದ್ಯುತ್ ಕಡಿತವಾಗುತ್ತಿದ್ದು ಕೆಲವೆಡೆ ಒಂದು ವಿದ್ಯುತ್ ತಂತಿಗೆ ಮಾತ್ರ ಕರೆಂಟ್ ಸರಬರಾಜಾಗುತ್ತಿರುವ ಸ್ಥಿತಿ ಇದೆ. ದೂರು ನೀಡಲು ದೂರವಾಣಿ ಸಂಪರ್ಕ ಮಾಡಿದ್ರೂ ಸಿಬ್ಬಂದಿ ಸ್ಪಂದಿಸುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಮಳೆಗಾಲ ಆರಂಭವಾಗುವ ಮುನ್ನ ವಿದ್ಯುತ್ ಸಮಸ್ಯೆಯನ್ನ ಬಗೆಹರಿಸಬೇಕು, ಇಲ್ಲವಾದಲ್ಲಿ ಸಾರ್ವಜನಿಕರೊಂದಿಗೆ ಸೇರಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಬಿಜೆಪಿ ನಾಯಕರು ಎಚ್ಚರಿಕೆ ನೀಡಿದ್ರು. ಇವತ್ತು ಬಹಳ ದುಃಖದ ವಿಷಯ ನಾವು ಹೇಳಬೇಕಾಗುತ್ತದೆ. ನಮ್ಮ ಇವತ್ತು ಈ ಏನು ಕಾಂಗ್ರೆಸ್ ಭ್ರಷ್ಟ ಸರ್ಕಾರಕ್ಕೆ ನಾವು ಭ್ರಷ್ಟ ಹೇಳಬೇಕಾಗ್ತದೆ. ಯಾಕಂದರೆ ಇವತ್ತಿನ ದಿವಸ ನಮಗೆ ಎಷ್ಟು ತೊಂದರೆ ಇದೆಗಳಂತ. ಈಗ ವಿದ್ಯುತ್ ನೋಡಿದ್ರೆ ಡೈಲಿ ನಿತ್ಯ ವಿದ್ಯುತ್ತನ್ನು ಇಡೀ ರಾತ್ರಿ ಇರಲಿ ದಿವಸ ಇರಲಿ ಹಗಲೇ ಇರಲಿ ಡೈಲಿ ನಮ್ಮ ಈ ಕಾರವಾರ ಕ್ಷೇತ್ರದಲ್ಲಿ ಮೊದಲೇ ಗ್ರಾಮೀಣ ಪ್ರದೇಶದಲ್ಲಿ ಭಾಳ ತೊಂದರೆ ಇರ್ತಿದ್ದು. ಆದರೆ ಇವತ್ತಿನ ದಿವಸ ನಗರಲ್ಲಿ ಕೂಡ ಭಾಳಷ್ಟು ತೊಂದರೆ ಇದೆ. ಯಾಕಂದರೆ ಮೊದಲೇ ನಮ್ಮ ಸರ್ಕಾರ ಇದ್ದಾಗ ಬುಧವಾರ ದಿವಸ ಒಂದು ವೆನಿಸ್ಡೇಯಲ್ಲಿ ಶಟ್ ಡೌನ್ ಇರ್ತಿದ್ದು. ಆ ದಿವಸ ಎಲ್ಲರಿಗೆ ಒಂದು ಎಚ್ಚರಿಕೆ ಇಡ್ತಿದ್ದು, ಅಂದರೆ ಬುಧವಾರ ದಿವಸ ಕರೆಂಟ್ ಹೋಗ್ತದೆ ಅಂತ, ಮೇಂಟೆನೆನ್ಸ್ಗೆ ಆಗ್ತದೆ ಅಂತ. ಆದರೆ ಇವತ್ತಿನ ದಿವಸ ನಾವು ನೋಡಿದ್ರೆ ಈ ಗೃಹ ಬಗ್ಗೆ ಯೋಜನೆಯಲ್ಲಿ ಏನು ಫ್ರೀ ಕರೆಂಟ್ ಕೊಟ್ಟಿದ್ದಾರೆ ಸರ್ಕಾರ, ಅದು ನಮ್ಮ ಮೊಸಳೆ ನೀರು ಕಣ್ಣಿನಿಂದ ಅವರು ತೆಗಿತಾ ಇದ್ದಾರೆ. ಯಾಕಂದರೆ ಎಲ್ಲರಿಗೆ ಫಸ್ಟ್ ಫ್ರೀ ಹೇಳಿದ್ರು. ಇವತ್ತು ನೋಡಿದ್ರೆ ಯಾರಿಗೆ ಕೇಳ್ರಿ ಫ್ರೀ ಎಲ್ಲಿ ಕರೆಂಟ್ ಹೋಗ್ತಾ ಇದೆ, ಫ್ರೀ ಯಾರಿಗೆ ಕೊಡ್ತಾ ಇಲ್ಲ. ಯೂನಿಟನ್ನು ಹೆಚ್ಚು ಮಾಡಿದ್ದಾರೆ, ಫ್ರೀ ಇಲ್ಲ ಎಲ್ಲರಿಗೆ ಕಮರ್ಷಿಯಲ್ ಮೀಟರ್ ನೋಡಿದ್ರೆ ಅವರು ಅಳ್ತಾ ಇದ್ದಾರೆ. ಎಲ್ಲೋ ಗ್ರಾಹಕರು ನೋಡಬೇಕು, ಇಂಡಸ್ಟ್ರಿಯಲ್ಲೇ ನೋಡಬೇಕು, 1:2 ರೇಷಿಯೋ ಹಾಕೊಂಡು ಕರೆಂಟ್ ಬಿಲ್ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಆದರೆ ಲೋಕಲ್ದವರಿಗೆ ಮಿಡಲ್ ಕ್ಲಾಸ್ ಇದ್ದವ್ರಿಗೆ ಫ್ರೀ ಅಂತ ಸ್ಟಾರ್ಟಿಂಗ್ ಫ್ರೀ ಆಯಿತು, ಈಗ ಫ್ರೀ ಕರೆಂಟ್ ಅಂತೂ ಬಂದಾಗ್ಬಿಟ್ಟಿದೆ. ಮುಂದಿನ ದಿವಸದಲ್ಲಿ ಇಂಥ ನಡೆದ್ರೆ ಬಹಳಷ್ಟು. ಪ್ರತಿಭಟನೆಯಲ್ಲಿ ಬಿಜೆಪಿ ಪ್ರಮುಖರಾದ ಸಂಜಯ್ ಸಾಳುಂಕೆ, ರವಿರಾಜ್ ಅಂಕೋಲೇಕರ್, ಸುಭಾಷ್ ಗುನ್ಗಿ, ನಾಗೇಶ್ ಕೋರ್ಡೇಕರ್, ಶುಭಂ ಕಳಸ್, ರೋಶ್ನಿ ಮಾಳ್ಸೇಕರ್ ಸೇರಿದಂತೆ ನಗರಸಭೆ ಹಾಗೂ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರು, ವಿವಿಧ ಘಟಕಗಳ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ರು. ಇಂದಿನ ಕಾಲದಲ್ಲಿ ಯುವ ಜನರಲ್ಲಿ ವಿಚಲಿತಗೊಳಿಸುವ ಅಂಶಗಳು ಹೆಚ್ಚಾಗಿದ್ರೂ ಆತ್ಮಸ್ಥೈರ್ಯ ಮತ್ತು ಸತತ ಪ್ರಯತ್ನದಿಂದ ಯಾವುದೇ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಬಹುದು ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದರು. ಕಾರವಾರ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹಾಗೂ ಪ್ರಾಚಾರ್ಯರ ಸಂಘದ ವತಿಯಿಂದ ದ್ವಿತೀಯ ಪಿಯುಸಿಯಲ್ಲಿ ಉತ್ತಮ ಸಾಧನೆ ಮಾಡಿದ ಜಿಲ್ಲಾ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಇತ್ತೀಚಿನ ದಿನದಲ್ಲಿ ಯುವ ಜನರು ದುಶ್ಚಟಗಳ ಆಕರ್ಷಣೆಗೆ ಒಳಗಾಗುತ್ತಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಪೋಷಕರು ಮತ್ತು ಶಿಕ್ಷಕರಿಂದ ಉತ್ತಮ ಮಾರ್ಗದರ್ಶನ ಅಗತ್ಯವಾಗಿದೆ ಎಂದರು. ತಮ್ಮೆಲ್ಲರಿಗೂ ಇವತ್ತು ನಮಗೆ ಒಂದು ಅವಕಾಶ ಸಿಕ್ಕಿದೆ ಟು ಕಂಗ್ರಾಚುಲೇಟ್ ಆಲ್ ಆಫ್ ಯು. ನಮಗೆ ತುಂಬಾ ಖುಷಿ ಅನಿಸ್ತಾ ಇದೆ. ಇಷ್ಟೊಂದು ಮಕ್ಕಳು ಇಷ್ಟು ಚೆನ್ನಾಗಿ, ಇನ್ಫ್ಯಾಕ್ಟ್ ಐ ವಾಸ್ ವೆರಿ ಸರ್ಪ್ರೈಸ್, ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಾ ಅಂತ, ಇಷ್ಟು ಕಾನ್ಫಿಡೆನ್ಸ್ ಇಂದ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಇಟ್ ಇಸ್ ಆಲ್ ಕಮ್ ಫ್ರಮ್ ಯುವರ್ ಪೇರೆಂಟ್ಸ್ ಅಂಡ್ ಸ್ಕೂಲ್. ತುಂಬ ಚೆನ್ನಾಗಿ ನಿಮಗೆ ದೇ ಹ್ಯಾವ್ ಮೇಡ್ ಯು ಕಮ್ ಅಪ್ ಇನ್ ಲೈಫ್. ಇಟ್ ಇಸ್ ನಾಟ್ ಅ ವೆರಿ ಈಸಿ ಥಿಂಗ್ ಟು ಡೂ. ಈ ಕಾಲದಲ್ಲಿ ನಾವೆಲ್ಲ ಚಿಕ್ಕ ಮಕ್ಕಳಿರುವಾಗ ಜಾಸ್ತಿ ಡಿಸ್ಟ್ರಾಕ್ಷನ್ ಇರಲಿಲ್ಲ. ಬರೀ ಒಂದು ಟಿವಿ ಇತ್ತು, ಏನೋ ಮನೆಯಲ್ಲಿ ಏನೋ ಒಂದು ಫಂಕ್ಷನ್ ಬರ್ತಾ ಇತ್ತು ಅಷ್ಟೇ. ಬಟ್ ಈಗ ಕಾಲದಲ್ಲಿ ಎಲ್ಲಿ ಯಾವ ಕಡೆ ನೋಡಿದ್ರು ಬರೀ ಡಿಸ್ಟ್ರಾಕ್ಷನ್. ನಮ್ಮ ಕಣ್ ಮುಂದೆನೇ ಒಂದು ಫೋನ್ ಇರ್ತದೆ, ಅದರಲ್ಲಿ ನೂರಾರು ಯು ಹ್ಯಾವ್ ಆಕ್ಸೆಸ್ ಟು ಎನಿಥಿಂಗ್ ಇನ್ ದಿಸ್ ವರ್ಲ್ಡ್.
ಲಾಟ್ ಆಫ್ ಡಿಸ್ಟ್ರಾಕ್ಷನ್ಸ್ ಅದೇ ಅದೆಲ್ಲ ಮೀರಿ ಯು ಹ್ಯಾಡ್ ದಟ್ ಫೋಕಸ್ ದಟ್ ನಾನು ಈ ಎಕ್ಸಾಮ್ ಅನ್ನು ಚೆನ್ನಾಗಿ ಓದಬೇಕು, ನಾನು ಅಚೀವ್ ಮಾಡಬೇಕು ಅಂತ ತುಂಬಾ ಫೋಕಸ್ ಆಗಿ ತಾವೆಲ್ಲರೂ ಓದಿದ್ದೀರಾ, ಅದಕ್ಕೆ ನೀವು ಅಚೀವ್ ಮಾಡಿದ್ದೀರಾ. ಅಂಡ್ ಆಸ್ ರೈಟ್ಲಿ ಹಿ ಸೆಡ್, ಇಟ್ ಇಸ್ ನಾಟ್ ಜಸ್ಟ್ ಯುವರ್ ಎಫರ್ಟ್. ನೀವು ಈ ಎಫರ್ಟ್ ಅನ್ನು ಮಾಡೋದಕ್ಕೆ ಸುಮಾರು ಜನ ಸ್ಟುಡ್ ಬೈ ಯು. ವೆದರ್ ಯು ನಿಮಗೆ ಗೊತ್ತಿಲ್ವಾ, ಇಟ್ ಇಸ್ ಸೆಕೆಂಡ್ರಿ. ಯು ಮಸ್ಟ್ ಬಿ ಅವೇರ್. ಮೇ ಬಿ ನಿಮ್ಮ ಪೇರೆಂಟ್ಸ್ ಹೆಲ್ಪ್ ಮಾಡಿರೋದು ನಿಮ್ಗೆ ಗೊತ್ತಿರ್ತದೆ, ಟೀಚರ್ಸ್ ಹೆಲ್ಪ್ ಮಾಡಿರೋದು ಗೊತ್ತಿರ್ತದೆ. ಅದು ಬಿಟ್ಟು ಕೂಡ ಬಿಯಾಂಡ್ ದಟ್ ಆಲ್ಸೋ ಲಾಟ್ ಆಫ್ ಪೀಪಲ್ ಹ್ಯಾಸ್ ಪುಟ್ ಎಫರ್ಟ್ ಈ ಒಂದು ಅಚೀವ್ಮೆಂಟ್ ಅನ್ನು ತಾವೆಲ್ಲರೂ ಮಾಡೋದಕ್ಕೆ. ಇನ್ಫ್ಯಾಕ್ಟ್ PI ಅವರು 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಫೆಲಿಸಿಟೇಟ್ ಮಾಡುವ ಅಭಿನಂದನೆ ಸ್ವೀಕರಿಸಿದ್ದ ವಿದ್ಯಾರ್ಥಿಗಳು ತಮ್ಮ ಸಾಧನೆಗೆ ಪೋಷಕರು ಮತ್ತು ಶಿಕ್ಷಕರು ನೀಡಿದ ಬೆಂಬಲವನ್ನ ಸ್ಮರಿಸಿ ಜೀವನದಲ್ಲಿ ಶಿಸ್ತು ಹಾಗೂ ಉತ್ತಮ ಮೌಲ್ಯಗಳನ್ನ ಅಳವಡಿಸಿಕೊಂಡು ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡುವುದಾಗಿ ಹೇಳಿದ್ರು. ಕಾರ್ಯಕ್ರಮದಲ್ಲಿ ವಾಣಿಜ್ಯ ವಿಭಾಗದ ಹೊನ್ನಾವರ ಎಸ್ಡಿಎಂ ಪಿಯು ಕಾಲೇಜಿನ ಚಿನ್ಮಯ್ ಮಂಜುನಾಥ್ ಶೆಟ್ಟಿ, ಶಿರಸಿ ಎಂಇಎಸ್ ಪಿಯು ಕಾಲೇಜಿನ ಪ್ರಣವ್ ಎನ್ ಭಟ್ ಹಾಗೂ ಅರ್ಪಿತಾ ಎಸ್ ಹೆಗಡೆ, ಭಟ್ಕಳ ದಿ ನ್ಯೂ ಇಂಗ್ಲಿಷ್ ಸ್ಕೂಲ್ ಪಿಯು ಕಾಲೇಜಿನ ಸಂಜನಾ ನಾಗಪ್ಪ ನಾಯ್ಕ್, ಅಂಜುಮನ್ ಪಿಯು ಮಹಿಳಾ ಕಾಲೇಜಿನ ಅಕ್ಷಾ ಶ್ರೀನ್ ಅವರನ್ನ ಅಭಿನಂದಿಸಲಾಯಿತು. ವಿಜ್ಞಾನ ವಿಭಾಗದಲ್ಲಿ ಶಿರಸಿ ಎಂಇಎಸ್ ಪಿಯು ಕಾಲೇಜಿನ ಚೈತನ್ಯ ಜಿ ಹೆಗಡೆ ಹಾಗೂ ಭೂಮಿಕಾ ಡಿ ನಾಯಕ್, ಭಟ್ಕಳ ಅಂಜುಮನ್ ಪಿಯು ಮಹಿಳಾ ಕಾಲೇಜಿನ ಮೈಮೂನಾ ಅಜೈಬ್, ನ್ಯೂ ಇಂಗ್ಲಿಷ್ ಸ್ಕೂಲ್ ಪಿಯು ಕಾಲೇಜಿನ ತೇಜಸ್ ರವಿ ನಾಯಕ್, ಸಿದ್ದಾಪುರ ಚೇತನಾ ಪಿಯು ಕಾಲೇಜಿನ ರಘು ಶರತ್ಚಂದ್ರ ಹೆಗಡೆ ಅವರನ್ನ ಸನ್ಮಾನಿಸಲಾಯಿತು. ಕಲಾ ವಿಭಾಗದಲ್ಲಿ ಭಟ್ಕಳ ಅಂಜುಮನ್ ಪಿಯು ಮಹಿಳಾ ಕಾಲೇಜಿನ ಶಿಫಾ ಅನಂ, ದಾಂಡೇಲಿಯ ತೌಹೀದ್ ಪಿಯು ಕಾಲೇಜಿನ ಲಯಬಾ ಫರ್ವೀನ್ ಮೊಹಮ್ಮದ್ ಇಬ್ರಾಹಿಂ, ಕುಮಟಾ ಹಿರೇಗುತ್ತಿ ಸರ್ಕಾರಿ ಪಿಯು ಕಾಲೇಜಿನ ಜಾಹ್ನವಿ ಮಾಸ್ತಿಗೌಡ ಹಾಗೂ ಕಾರವಾರ ಸರ್ಕಾರಿ ಪಿಯು ಕಾಲೇಜಿನ ಸಾಕ್ಷಿ ವಿನೋದ್ ನಾಯ್ಕರನ್ನ ಅಭಿನಂದಿಸಲಾಯಿತು. ಈ ವೇಳೆ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಸತೀಶ್ ನಾಯ್ಕ್, ಪ್ರಾಚಾರ್ಯ ಸಂಘದ ಪ್ರಧಾನ ಕಾರ್ಯದರ್ಶಿ ಅಮೃತ್ ರಾಮನಾಥ್, ಉಪನ್ಯಾಸಕ ಸಂಘದ ಅಧ್ಯಕ್ಷ ಪ್ರವೀಣ್ ನಾಯಕ್ ಸೇರಿದಂತೆ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ
ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.